व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಮೂರನೇ ಅಧ್ಯಾಯದಲ್ಲಿ 61ನೇ ಶ್ಲೋಕ. ತ್ವದಾಜ್ಞೆಯ ಬ್ರಹ್ಮವರಾದಪದ್ಯೌ ಚಿಕ್ರೀಡಿಷಾ ಸಂಭವಯ ಮುಖೋದ್ಗತೌ ಸ್ವಯಂಭುವೋ ವೇದಗಣಾನ್ ಅಹರ್ಷತಾಂ ತದಾ ಭವಸ್ತ್ವಂ ಹಯಶೀರ್ಷ ಈಶ್ವರಃ. ತಥಾ ಚಿಕ್ರೀಡಿಷಾ ಸಂಭವಯ ಅಂದರೆ ಪರಮಾತ್ಮ ಹಿಂದೆ ನೋಡಿದಂತೆ ದೇವತೆಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರೇ ಈಗ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ, ಸ್ವಾಮಿ ಅನುಗ್ರಹ ಮಾಡಬೇಕು ಹಾಗೆ ಅಂತ ಆಗ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರಿಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನ ಸಂಹಾರ ಮಾಡುವ ಸಾಮರ್ಥ್ಯ ಇದೆಯಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ದೇವತೆಗಳು ಹೇಳ್ತಾರೆ, ನೀವೇ ನಿಮ್ಮ ಕಿವಿಯಿಂದ ಹುಟ್ಟಿ ಬಂದ ಆದಿ ದೈತ್ಯರು ಅಂದ್ರೆ ಮಧು ಕೈಟಭ ಅಂತ ಇಬ್ರು, ಅವರನ್ನ ಸಂಹಾರ ಮಾಡಿದ್ರಿ. ಆ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆ ಮಧುಕೈಟಭರು ಹುಟ್ಟಿದ ಕೂಡಲೇ ಕ್ರೀಡೇಚ್ಛಯ ಜಾತೆಯ ತ್ವದಾಜ್ಞೆಯ ಪರಮಾತ್ಮ ಸ್ವಲ್ಪ ಕ್ರೀಡೆಯನ್ನು ತೋರಿಸ್ತಾ ಅಹಮಾಭ್ಯಾಂ ಯುದ್ಧಾದಿನ ಕ್ರೀಡಿಷ್ಯೇ ಅತಃ ಅವಧ್ಯತ್ವವರಂ ದೇಹಿ ಇತಿ ಏವಂ ರೂಪಯ ತ್ವದಾಜ್ಞೆಯ ದತ್ತಾತ್ ಬ್ರಹ್ಮವರಾದ್ ಅವಧ್ಯೋ ಜಾತೌ. ಬ್ರಹ್ಮದೇವರ ವರ ಇದೆ ಅಂತ ಅವರಿಗೆ. ಬ್ರಹ್ಮದೇವರ ವರ ಇದ್ದದ್ದಿನಿಂದ ಪರಮಾತ್ಮ ಕೂಡಲೇ ಸಂಹಾರ ಮಾಡಲಿಲ್ಲ. ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಕ್ರೀಡೆಯನ್ನ ಮಾಡಿ ತದನಂತರ ಸಂಹಾರ ಮಾಡ್ತಾನೆ. ಯಾಕೆ? ಬ್ರಹ್ಮದೇವರ ವರವನ್ನ ಗೌರವಿಸಬೇಕು ಅನಂತ. ತದನಂತರ ಸ್ವಯಂಭುವ ಮುಖೋದ್ಗತಾನ್ ನಿರ್ಗತಾನ್ ವೇದಾನ್ ಅಹರ್ಷತಾಂ ಅಪಹೃತವಂತು. ತದನಂತರ ಆ ಮಧುಕೈಟಭರು ಬ್ರಹ್ಮದೇವರ ಮುಖದಿಂದ ಬಂದ ವೇದಗಳು ಅಂದ್ರೆ ವೇದಾಭಿಮಾನಿ ದೇವತೆಗಳು ಅವರನ್ನ ಅಪಹಾರ ಮಾಡ್ತಾರೆ ಆ ಮಧುಕೈಟಭರು. ಯದಾಹರ್ಷತಾಂ ತದಾ ಈಶ್ವರತ್ವಂ ಹಯಶೀರ್ಷಃ ಹಯಗ್ರೀವ ಅವತಾರಃ ಅಭವಃ. ಆಗ ಪರಮಾತ್ಮ ಹಯಗ್ರೀವ ರೂಪವನ್ನ ತಾಳ್ತಾನೆ. ಇದು ದೇವತೆಗಳು ಮಾಡುವ ಸ್ತೋತ್ರ. ಸ್ವಾಮಿ ನೀನು ಆಗ ವೇದವನ್ನ ಅಪಹಾರ ಮಾಡಿದಾಗ ನೀನು ಹಯಗ್ರೀವ ರೂಪವನ್ನ ತಾಳಿದಿ ಹಾಗೆ ಅಂತ. ಏತದುಕ್ತಂ ಹಯಶೀರ್ಷ ಪಂಚರಾತ್ರೆ ಹಯಗ್ರೀವ ವಚನಂ. ಹಯಗ್ರೀವ ದೇವರೇ ಹಯಗ್ರೀವ ಪಂಚರಾತ್ರ ಅಂತ ಒಂದು ಗ್ರಂಥ, ಅದರಲ್ಲಿ ಹೇಳಿರುವ ಮಾತು ಅಂತ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮಧುಕೈಟಭ ನಾಮಾನೌ ಮಹಾಬಲ ಪರಾಕ್ರಮೌ ತತಸ್ಥೌ ಮಮ ವೇದಾನ್ವೈ ಜಹರ್ತುಹು ಪಾಪ ನಿಶ್ಚಯೌ. ಮಧುಕೈಟಭರು ಮಹಾಬಲ ಪರಾಕ್ರಮಿಗಳು, ಅವರು ವೇದವನ್ನ ಅಪಹಾರ ಮಾಡಿದ್ರು ಹಾಗೆ ಅಂತ. ಹಾಗೇನಾಯ್ತು? ಆಹೃತ್ಯ ವೇದಾನ್ ಅಖಿಲಾನ್ ಪ್ರದಾಯ ಸ್ವಯಂಭುವೇತೌ ಚ ಜಗಂಥದಸ್ಯು ನಿಷ್ಪೀಡ್ಯ ತಾವೂರು ತಲೇಖರಾಭ್ಯಾಂ ತನ್ಮೇಧಸೈವಾಶು ಚಕರ್ಥ ಮೇದಿನಿ. ತಾಭ್ಯಾಂ ಅಖಿಲಾನ್ ವೇದಾನ್ ಆಹೃತ್ಯ ಸ್ವಯಂಭುವೆ ಪ್ರದಾಯ ದತ್ವಾ ತೌ ಚ. ಪರಮಾತ್ಮ ಹಯಗ್ರೀವ ರೂಪದಿಂದ ಬಂದು ಆ ಮಧುಕೈಟಭರನ್ನ ಸಂಹಾರ ಮಾಡಿ ಅವರು ಅಪಹಾರ ಮಾಡಿದ ಆ ವೇದಗಳನ್ನೆಲ್ಲ ತಂದು ಬ್ರಹ್ಮದೇವರಿಗೆ ವಾಪಸ್ ಕೊಡ್ತಾರೆ. ಚೋರರೂಪಿನೌ ವೈರಿನೌ ಮಧುಕೈಟಭೌ ಜಗಂತ ಹತವಾನ್. ಮಧುಕೈಟಭರನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ. ತದ್ ಹನನೇನ ಅನ್ಯದಪಿ ಪ್ರಯೋಜನಂ.
ಈ ಮಧುಕೈಟಭರನ್ನು ಕೊಂದದ್ರಿಂದ ಮತ್ತೊಂದು ಪ್ರಯೋಜನವೂ ಇದೆ ಅಂತ ಹೇಳ್ತಾರೆ. ಅದೇನದು? ನಿಷ್ಪೀಡ್ಯ ಊರುತಲೆ ಪ್ರದೇಶೆ ಖರಾಭ್ಯಾಂ ನಿಷ್ಪೀಡ್ಯತೌ ಪೃಥಗೇವ ಅನ್ವಯ ತನ್ಮೇಧಸ. ಆ ಮಧುಕೈಟಭರ ಮೇಧಸ್ಸು, ಮೇಧಸ್ಸು ಅಂದ್ರೆ ಶರೀರದ ಒಂದು ಭಾಗ ಅದು. ಅದರಿಂದ ಅದು ತೊಡೆಯಲ್ಲಿ ಇರತಕ್ಕ ಭಾಗವನ್ನ ತೆಗೆದು ಆ ಮೇಧಸ್ಸಿನಿಂದ ರುಧಿರ ಮಜ್ಜಯೋಹೋ ಮಧ್ಯವರ್ತಿನ, ಅದು ಎಲುವು ರಕ್ತ ಮತ್ತು ಮಜ್ಜ ಅದರ ಮಧ್ಯದಲ್ಲಿ ಇರತಕ್ಕ ಭಾಗವನ್ನ ಮೇಧಸ್ಸು ಅಂತ ಕರೀತಾರೆ. ಅಂತಹ ಮೇಧಸ್ಸಿನಿಂದ ಮೇಧೋ ನಾಮ್ನ ಧಾತು ವಿಶೇಷೇನ ಮೇಧಿನೀಂ, ಅದರಿಂದಲೇ ಪರಮಾತ್ಮ ಈ ಭೂಮಿಯನ್ನು ನಿರ್ಮಾಣ ಮಾಡಿದ್ದು. ಅದಕ್ಕೆ ಈ ಭೂಮಿಗೆ ಏನು ಅಂತ ಹೆಸರು? ಮೇದಿನಿ ಅಂತ ಹೆಸರು. ಅದು ಮೇಧಸ್ಸು. ಮಧುಕೈಟಭರ ತೊಡೆಯಲ್ಲಿ ಇದ್ದ ಎಲುವು ರುಧಿರ ಮಧ್ಯದಲ್ಲಿ ಇದ್ದ ಮೇಧಸ್ಸಿನಿಂದ ನಿರ್ಮಾಣವಾದದ್ದು. ಅದರಿಂದ ಈ ಭೂಮಿಯನ್ನ ಪರಮಾತ್ಮ ಸೃಷ್ಟಿ ಮಾಡಿದ. ಅನೇನ ಊರುತಲಸ್ಯ ಸಂಬಂಧಿತ್ವಾತ್ ಊರ್ವಿ, ಅದು ತೊಡೆಯ ಸಂಬಂಧವನ್ನು ಪಡೆದಿದ್ದೆ. ಅದರಿಂದ ಈ ಭೂಮಿಗೆ ಅಂತಾನೆ ಹೆಸರು. ಮೇಧಸ ಜಾತತ್ವಾತ್ ಮೇದಿನಿ ಪೃಥಿವ್ಯಾಹ ನಾಮದ್ವಯಂ, ಅದರಿಂದ ಪೃಥ್ವಿಗೆ ಉರ್ವಿ ಅಂತ ಯಾಕೆ ಹೆಸರು ಬಂತು, ಮೇದಿನಿ ಅಂತ ಯಾಕೆ ಹೆಸರು ಬಂತು ಅಂತ ಆಚಾರ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದು ದೇವತೆಗಳು ಮಾಡುವ ಪ್ರಾರ್ಥನೆ. ಆ ರೀತಿಯಾಗಿ ಮಧುಕೈಟಭರನ್ನ ಸಂಹಾರ ಮಾಡುವುದಕ್ಕಾಗಿ ಹೈಗ್ರೀವ ರೂಪದಿಂದ ಬಂದು ಈ ಸೃಷ್ಟಿ ಆದಿಕಾಲದಲ್ಲಿ ಆದದ್ದು. ಅದರಿಂದ ಭೂಮಿಯ ನಿರ್ಮಾಣಕ್ಕಾಗಿ ಆ ಮೇಧಸ್ಸನ್ನ ಇಟ್ಕೊಂಡು ನೀನು ಜಗತ್ತನ್ನ ಸೃಷ್ಟಿ ಮಾಡಿದಿ ಹಾಗೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಏವಂ ಸುರಾಣಾಂ ಚ ನಿಸರ್ಗಜಂ ಬಲಂ ತಥಾ ಸುರಾಣಾಂ ವರದಾನ ಸಂಭವಂ ವಶೋತವೈತದ್ವಯಂ ಆಪ್ಯತೋ ವಯಂ ನಿವೇದಯಾಮಃ ಪಿತುರೇವ ತೇಖಿಲಂ. ಏವಂ ತ್ವಯಾ ಹತೇಷು ಹಿರಣ್ಯಕಾದಿ ಮಧುಕೈಟಭಾಂತೇಷು ಸರ್ವೇಷು ಅಸುರೇಷು. ಈ ರೀತಿಯಾಗಿ ಪರಮಾತ್ಮ ಯಾರ್ಯಾರನ್ನ ಅಸುರರನ್ನ ಸಂಹಾರ ಮಾಡ್ತಾನೆ, ಅದು ಆದಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇರಬಹುದು, ಮಧುಕೈಟಭರು ಇರಬಹುದು. ಅವರಿಗೆ ನೈಸರ್ಗಿಕವಾದ ಬಲ ಇಲ್ಲ. ಆ ಅಸುರರಿಗೆ ಅದೆಲ್ಲವೂ ಕೂಡ ವರದಿಂದ ಬಂದ ಬಲ ಅವರಿಗೆ. ಬ್ರಹ್ಮಾದಿ ವರಾತ್, ಬ್ರಹ್ಮ ಮೊದಲಾದ ದೇವತೆಗಳಿಂದ ಅವರು ವರವನ್ನು ಪಡೆದು ಪ್ರಭಂಜನಾವೇಶಾದ್ವಾ ಬಲಂ, ಮತ್ತು ಆ ವರ ಪಡೆದಿದ್ದರಿಂದ ವಾಯುದೇವರು ಆವೇಶ ಮಾಡ್ತಾರೆ ಆ ಅಸುರರಲ್ಲಿ. ಅದರಿಂದ ಅವರಿಗೆ ಬಲ ಜಾಸ್ತಿ ಆಗ್ತದೆ. ನೋಡಿ, ಬಲ ಬರಬೇಕಂದ್ರೆ ವಾಯುದೇವರ ಸನ್ನಿಧಾನ ಇರಬೇಕು. ಅಸುರರಲ್ಲಿ ಬಲ ಬಂತು ಹಾಗೆಂದ್ರೆ ವಾಯುದೇವರ ವಿಶೇಷ ಸನ್ನಿಧಾನ, ಬಲರೂಪದ ಸನ್ನಿಧಾನ ಅವರಲ್ಲಿ ಇರುತ್ತದೆ ಅಂತ. ಜ್ಞಾನಿಗಳಲ್ಲೂ ವಾಯುದೇವರ ಸನ್ನಿಧಾನ ಇದೆ ಅಂದ್ರೆ ಜ್ಞಾನ ರೂಪದಿಂದ ವಾಯುದೇವರಲ್ಲಿ ಇರ್ತಾರೆ ಅಂತ ಅರ್ಥ. ಈ ರೀತಿಯಾಗಿ ಅವರ ನೈಸರ್ಗಿಕವಾದ ಬಲ ಇಲ್ಲ, ಅದು ವರದ ಬಲ ಹಾಗೆ ಅಂತ. ದೇವಾನಾಂತು ನೈಸರ್ಗಿಕ ಮೇದ ಬಲಂ, ದೇವತೆಗಳಿಗೆ ಹಾಗಿಲ್ಲ. ಈಗ ನೋಡಿ, ವಾಯುದೇವರಿಗೆ ಅವರಿಗೆಲ್ಲ ನೈಸರ್ಗಿಕವಾದ ಬಲ, ಅದು ಯಾವುದೋ ವರದಿಂದ ಬಂದದ್ದು ಅಂತ ನಾವು ತಿಳಿಯಬಾರ್ದು. ಪರಮಾತ್ಮನ ಅನುಗ್ರಹ ಇದ್ದೇ ಇದೆ, ಅದು ಬೇರೆ ವಿಚಾರ. ಆದರೆ ಸಾಮಾನ್ಯವಾಗಿ ನೋಡುವುದಾದ್ರೆ ಅದು ನೈಸರ್ಗಿಕ ಬಲ ದೇವತೆಗಳದ್ದು, ದೈತ್ಯರ ಅಸುರರದ್ದು ಅದು ವರಬಲ ಹಾಗೆ. ವರದಾನ ಸಂಭವಂ ಇತಿ ಉಪಲಕ್ಷಣಂ ಆವೇಶ ಸಂಭವಂ ಇತ್ಯಪಿ ಗ್ರಾಹ್ಯಂ. ಅದು ವರದಿಂದ ಬಂದಿರುತ್ತದೆ, ಉಪಲಕ್ಷಣೆಯ ಆವೇಶದಿಂದಲೂ ಕೂಡ, ವಾಯುದೇವರ ಆವೇಶದಿಂದಲೂ ಕೂಡ ಬಂದಿರುತ್ತದೆ ಹಾಗೆ. ಆಯ್ತು, ತತಕ್ಕಿಂ ಆಯ್ತು, ಮುಂದೆ ಏನಾಯ್ತು ಹಾಗೆಂದ್ರೆ ಏತದ್ವಯಂ ಬಲದ್ವಯಂ ಅಪಿ ತವೈವ ವಶೇ ತ್ವದ್ ಅಧೀನಮೇವ. ಈ ಜ್ಞಾನಬಲ ದೇಹಬಲ ಎರಡು ಬಲವೂ ಕೂಡ ಅದು ನಿನ್ನ ಅಧೀನದಲ್ಲೇ ಇದೆ. ಯಾಕೆ? ಅತಃ ಪಿತುಃ ತೇ ಅಖಿಲಂ, ನೀನೇ ಎಲ್ಲರ ತಂದೆ, ನಿನ್ನಿಂದಲೇ, ನಿನ್ನ ಅನುಗ್ರಹದಿಂದಲೇ ಎಲ್ಲರೂ ಕೂಡ ಇದನ್ನ ಪಡೆದಿದ್ದಾರೆ. ಅಖಿಲಂ ಪುರಾಕೃತಂ ಸಾಮರ್ಥ್ಯಂ ಅನುಗ್ರಹಂ ಚ ನಿವೇದಯಾಮಃ ವಿಜ್ಞಾಪಯಾಮಃ ಇತ್ಯರ್ಥ. ಅದರಿಂದ ನಾನು ಇದನ್ನೆಲ್ಲ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ ಹಾಗೆಂತ ದೇವತೆಗಳು ಮೊದಲು ಪರಮಾತ್ಮ ಏನು ಮಾಡಿದ, ಏನು ಅನುಗ್ರಹ ಮಾಡಿದ ಎಂಬುದನ್ನ ಮೊದಲು ಪಟ್ಟಿ ಮಾಡ್ತಾರೆ. ನಮಗೆ ಇದರಲ್ಲಿ ಒಂದು ಪಾಠ ಇದೆ. ನಮಗೂ ದೊಡ್ಡ ಲಿಸ್ಟ್ ಇರುತ್ತದೆ ದೇವರ ಮುಂದೆ ನಿಂತ್ಕೊಂಡಾಗ ಅದು ಬೇಕು ಇದು ಬೇಕು ಹಾಗೆ ಅಂತ. ಆದರೆ ದೇವತೆಗಳು ಏನ್ ಮಾಡ್ತಾರೆ ನೋಡಿ, ಮೊದಲು ದೇವರು ಏನೇನು ಕೊಟ್ಟಿದ್ದಾನೆ ಅದನ್ನ ಲಿಸ್ಟ್ ಮಾಡ್ತಾರೆ. ಸೀದಾ ಹೋಗಿ ರಾವಣ ಕುಂಭಕರ್ಣನ ಸಂಹಾರ ಮಾಡೋದು ಪ್ರಾರ್ಥನೆ ಮಾಡಿಲ್ಲ ನೋಡಿ. ನಾವು ಕೂಡ ಹಾಗೆ ಮಾಡಬೇಕಂತ. ದೇವರ ಹತ್ರ ಏನು ಕೇಳಬಾರ್ದು. ಮೊದಲು ದೇವರು ಏನ್ ಹೇಳಿದ್ದಾನೆ ಅದನ್ನ ಮೊದಲು
ಪಟ್ಟಿ ಮಾಡ್ಬೇಕು, ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂತ. ಅದು ಲಿಸ್ಟ್ ಆಗ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಅದು. ಅಷ್ಟು ಉಪಕಾರ ದೇವರು ಮಾಡಿದ್ದಾನೆ ನಮಗೆ. ಇಮೌ ಚ ರಕ್ಷೋಧಿಪತಿವರೋದ್ಧತೌ ಜಹಿಸ್ವವೀರ್ಯೇನ ನೃಷುಪ್ರಭೂತಃ ಇತೀರಿತೇರೈರಖಿಲಃ ಸುರೇಶ್ವರೈಃ ಬಭೂವ ರಾಮ ಜಗತೀಪತಿಃ ಪ್ರಭುಃ. ಏವಂ ಪೂರ್ವಕೃತಂ ಅನುಗ್ರಹಂ ವಿಜ್ಞಾಪ್ಯ, ಈ ರೀತಿಯಾಗಿ ದೇವತೆಗಳು ಪರಮಾತ್ಮ ಮೊದಲು ಮಾಡಿದ ಅನುಗ್ರಹವನ್ನ ಸ್ಮರಿಸಿ ದೇವರ ಮುಂದೆ ತಿಳಿಸಿ, ಯದರ್ಥಮಿದಂ ವಿಜ್ಞಾಪಿತಂ ತತ್ ಪ್ರಾರ್ಥೆಯಂತೆ, ಯಾತಕ್ಕಾಗಿ ಇದನ್ನ ನಿವೇದನ ಮಾಡಿದರು, ಪ್ರಾರ್ಥನೆ ಮಾಡಿದರು? ರಾವಣ ಕುಂಭಕರ್ಣರ ಸಂಹಾರ, ಅದನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈಗ. ಇಮೌ, ಈ ರಾಕ್ಷಸ ಅಧಿಪತಿಗಳು ಯಾರು? ರಾವಣ ಕುಂಭಕರ್ಣರು. ಬ್ರಹ್ಮವರಾದ್ ಉದ್ಧತವು, ಬ್ರಹ್ಮದೇವರ ವರದಿಂದ ಅವರು ಇಷ್ಟು ಕೊಬ್ಬಿದ್ದಾರೆ, ಅಷ್ಟು ಅಹಂಕಾರ ಇದೆ ಅವರಿಗೆ. ತ್ವಂ, ಸ್ವಾಮಿ ನೀನು, ನೃಷು ಪ್ರಜಾತಃ, ನೀನು ಮನುಷ್ಯನಾಗಿ ಅವತಾರ ಮಾಡಿ, ಸ್ವವೀರ್ಯೇನ, ನಿನ್ನ ಪರಾಕ್ರಮದಿಂದ ಜಹಿ, ಅವರನ್ನ ಸಂಹಾರ ಮಾಡು, ಹಾಗೆ ಅಂತ. ಏವಂ ವಿಜ್ಞಾಪಿತ ಕಾರ್ಯ ಭಗವಾನ್ ಕಿಂ ಅನುಷ್ಠಿತವಾನ್ ಇತ್ಯತಃ, ಈ ರೀತಿಯಾಗಿ ದೇವತೆಗಳು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಏನ್ ಮಾಡಿದ ಹಾಗೆಂದ್ರೆ, ತೈಹಿ ಅಖಿಲೈಹಿ ಸುರೇಶ್ವರೈಹಿ ಬ್ರಹ್ಮಾದಿಭಿಹಿ ಉಕ್ತ ಪ್ರಕಾರೇಣ ಈ ರೀತಿಯ ಪ್ರಾರ್ಥಿತ. ಬ್ರಹ್ಮಾದಿ ದೇವತೆಗಳು ಹೇಗೆ ಪ್ರಾರ್ಥನೆ ಮಾಡಿದರೋ ಅದೇ ರೀತಿಯಾಗಿ ಪರಮಾತ್ಮ ಜಗತೀಪತಿ, ಭೂಪತಿಯಾಗಿ, ಇಡೀ ಭೂಮಿಗೆ ಪತಿಯೂ ಹೌದು, ಪರಮಾತ್ಮ ಕ್ಷತ್ರಿಯನಾಗಿಯೂ ಕೂಡ ಅವತಾರ ಮಾಡಿ, ಪ್ರಭು ಸರ್ವಸಮರ್ಥನಾದ ಸ್ವಾಮಿ ರಾಮೋ ಬಭೂವ, ರಾಮನಾಗಿ ಭೂಮಿಯಲ್ಲಿ ಅವತಾರ ಮಾಡಿದ, ಹಾಗೆಂತ ರಾಮಾವತಾರದ ವಿಚಾರವನ್ನ ಆಚಾರ್ಯರು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಿಂದ ರಾಮದೇವರ ಅವತಾರ ಯಾಕಾಯಿತು ಹಾಗೆಂದ್ರೆ, ಮೊದಲು ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ರಾವಣ ಕುಂಭಕರ್ಣ ಮುಂತಾದ ದೈತ್ಯರು ಹುಟ್ಟಿದ್ದಾರೆ. ಕೃಷ್ಣಾವತಾರದಲ್ಲೂ ಹಾಗೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ಬರ್ತಾನೆ. ಅದೇ ರೀತಿಯಾಗಿ ದೇವತೆಗಳು ಪ್ರಾರ್ಥನೆ ಮಾಡಿದರು, ರಾಮಚಂದ್ರ ತಾನು ಅವತಾರ ಮಾಡಿದ, ಹಾಗೆ ಅಂತ. ಅದರಿಂದಲೇ ಪರಮಾತ್ಮ ಮನುಷ್ಯನಾಗಿ ಅವತಾರ ಮಾಡಿದ. ಇಷ್ಟು ವರದ ಹಿನ್ನೆಲೆ ಇದೆ ಅವರಿಗೆ. ಸಕಶ್ಯಪಸ್ಯಾದಿತಿ ಗರ್ಭಜನ್ಮನೋ ವಿಭಸ್ವತಸ್ತಂತು ಭವಸ್ಯ ಭೂಭೃತಃ ಗೃಹೇ ದಶಸ್ಯಂದನ ನಾಮಿನೋ ಭೂತ್ ಕೌಸಲ್ಯಕಾನಾಂನಿ ತದರ್ಥಿತೇಷ್ಟಃ. ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ ರಾಮಾವತಾರವನ್ನೇ. ಕಶ್ಯಪಸ್ಯ ಸಕಾಶಾತ್ ಅದಿತಿ ಗರ್ಭಜನ್ಮನಃ, ಅದಿತೇ ಗರ್ಭ ಜನ್ಮ ಯಸ್ಯ ಅಸೌ. ಕಶ್ಯಪ ಅತಿಥಿ ಅವರ ದಂಪತಿಗಳಲ್ಲಿ ಅವತಾರ ಮಾಡಿದ. ತಾದೃಶಸ್ಯ ವಿವಸ್ವತಃ, ಸೂರ್ಯನ ತಂತುಭವಸ್ಯ, ಸೂರ್ಯನ ವಂಶದಲ್ಲಿ ಪರಮಾತ್ಮ ರಾಮಚಂದ್ರನಾಗಿ ಅವತಾರ ಮಾಡಿದ. ಸೂರ್ಯನ ವಂಶದಲ್ಲಿ ಯಾರು ಬಂದಿದ್ರು ಹಾಗೆಂದ್ರೆ, ದಶಸ್ಯಂದನ ನಾಮಿನಃ, ದಶದಿಕ್ಷು ಸ್ಯಂದನಃ ರಥಃ, 10 ದಿಕ್ಕಲ್ಲೂ ಕೂಡ ಯಾರ ರಥ ಹೋಗ್ತಾ ಇತ್ತು? ದಶರಥ. ಅದಕ್ಕೆ ಅವನಿಗೆ ದಶರಥ ಅಂತ ಹೆಸರು. ಅವನ ರಥ ದಶದಿಕ್ಕಲ್ಲೂ ಹೋಗ್ತಾ ಇತ್ತು, ಅದರಿಂದ ಅವನಿಗೆ ದಶರಥ ಅಂತ ಹೆಸರು. ಅಂಥ ದಶರಥನ ಸೂರ್ಯವಂಶದಲ್ಲಿ ಬಂದ ರಾಜ, ಅವನಲ್ಲಿ ಮತ್ತು ಅವನ ಮಡದಿ ಕೌಸಲ್ಯಕಾ ನಾಮ್ನಿ, ಕೌಸಲ್ಯ ಎನ್ನುವ ಗೃಹೇ ಭಾರ್ಯಾಯಾಂ ಪರಮಾತ್ಮ ಅವತಾರ ಮಾಡಿದ. ತದರ್ಥಿನಃ ಹರಿಹಿ ಪುತ್ರೋ ಮೇ ಭೂಯಾತ್ ಇತಿ ಇಷ್ಟಃ ಪೂಜಿತಃ. ಆ ದಶರಥ ಮತ್ತು ಕೌಸಲ್ಯೆಯರು ಪರಮಾತ್ಮನನ್ನ ಪೂಜೆ ಮಾಡಿದರಂತೆ. ಏನಂತ? ಹರಿಹಿ ಪುತ್ರ ಮೇ ಭೂಯಾತ್, ಶ್ರೀಹರಿಯೇ ನನಗೆ ಮಗನಾಗಿ ಹುಟ್ಟಬೇಕು, ಹಾಗೆ ಅಂತ ಅವರ ಪ್ರಾರ್ಥನೆ ಇತ್ತು. ಅದರಿಂದ ಪರಮಾತ್ಮ ಅವರಲ್ಲಿ ಅವತಾರವನ್ನು ಮಾಡಿದ, ಹಾಗೆಂತ. ನೋಡಿ, ಯಾವುದೇ ಕೂಡ ಪ್ರಾರ್ಥನೆ ಮಾಡದೆ ದೇವರು ಈ ರೀತಿಯಾದ ಒಂದು ಉತ್ಪತ್ತಿಯಾದಿ ಅವತಾರಗಳನ್ನ ಮಾಡೋದಿಲ್ಲ. ಅದು ಪರಮಾತ್ಮ ನಿರೀಕ್ಷೆ ಮಾಡ್ತಾನೆ. ನಾನು ಕೊಟ್ಟದ್ದನ್ನ ಇವರು ಹೇಗೆ ಬಳಸ್ತಾರೆ, ಇವರಿಗೆ ತೊಂದರೆ ಆದಾಗ ಏನ್ ಮಾಡ್ತಾರೆ, ಎಲ್ಲ ದೇವರು ನಿರೀಕ್ಷೆ ಮಾಡ್ತಾ ಇರ್ತಾನೆ. ಅದರಿಂದ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಶತ್ರು ಯಾರು? ಅಜ್ಞಾನ. ಅಜ್ಞಾನ ಎನ್ನುವ ಶತ್ರುವನ್ನು ಓಡಿಸು ಅಂತ ಪ್ರಾರ್ಥನೆ ಮಾಡಬೇಕಂತ ದೇವರ ಹತ್ರ. ಆಗ ದೇವರು ಅಜ್ಞಾನವನ್ನು ಓಡಿಸ್ತಾನೆ. ಮತ್ತೆ ನಮ್ಮಲ್ಲಿ ಏನಿದೆ? ಪರಮಾತ್ಮನ ವಿರೋಧವಾಗಿ ಮಾಡತಕ್ಕ ಕೆಲವು ಅಭ್ಯಾಸಗಳು ನಮ್ಮಲ್ಲಿ ಇದೆ. ದೇವರು ಹೇಳಿದ್ದನ್ನೆಲ್ಲ ನಾವು ಕೇಳುವವರಲ್ಲ.
ಅದು ವಿರೋಧದಲ್ಲೇ ಪರ್ಯವಸಾನ ಆಗ್ತದೆ ಅದು. ಏಕಾದಶಿ ಮಾಡುಂದ್ರೆ ಏಕಾದಶಿ ಉಪವಾಸ ಮಾಡಿದ್ರೆ ಮಾಡೋದಿಲ್ಲ, ಏಕಾದಶಿ ಜಾಗರಣೆ ಮಾಡೋದಿಲ್ಲ. ಅಂತ ಆ ದೇವರ ವಿರುದ್ಧವಾದ ಅಧರ್ಮ ಕಾರ್ಯಗಳು ಅಂತ ಏನಿದೆ ಅದನ್ನೆಲ್ಲ ಪರಿಹಾರ ಮಾಡು. ಅದೇ ನಮಗೆ ಶತ್ರು. ಅಜ್ಞಾನ, ಅಧರ್ಮ ಇವುಗಳೇ ನಮ್ಮ ಶತ್ರುಗಳು. ಆ ಶತ್ರುಗಳನ್ನ ನೀನು ಪರಿಹಾರ ಮಾಡು, ಅವತಾರ ಮಾಡು, ನನ್ನ ಹೃದಯದಲ್ಲಿ ಅವತಾರ ಮಾಡು ಅಂತ ನಾವು ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ಇದು ರಾಮಾಯಣ ತಿಳಿಸಿಕೊಡುವ ಒಂದು ಪಾಠ ಇದು. ನೋಡಿ, ಇಲ್ಲಿ ಹರಿವಂಶದಲ್ಲಿ ಬರತಕ್ಕ ಒಂದು ವಿಚಾರವನ್ನ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಭವಿಷ್ಯದ್ ಅಂತರೇ ಭೂತ್ವಾ ಮನೋರ್ವೈವಸ್ವತೋ ಭವಾನ್ ತವ ವಂಶೇ ಭವಾನ್ಯಂಗ ರಾಮೋ ದಾಶರಥಿ ಸ್ವಯಂ. ಈ ದಶರಥ ಅಂದ್ರೆ ಯಾರು ಹಾಗೆಂದ್ರೆ ಅವರು ವೈವಸ್ವತ ಮನು ಅಂತೆ. ವೈವಸ್ವತ ಮನುವೇ ದಶರಥನಾಗಿ ಬಂದರು ಅಂತ ವಾಮನ ಪುರಾಣದಲ್ಲಿ ಇದೆ. ಅಂತ ವೈವಸ್ವತ ಮನು ಆಗ ನಿನ್ನ ವಂಶದಲ್ಲಿ ಪರಮಾತ್ಮ ರಾಮನಾಗಿ ದಾಶರಥಿ, ದಶರಥನ ಮಗನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಪುನಃ ದಶರಥೋ ಭೂತ್ವ ತ್ವಮೇವಾಸಿ ಪಿತಾಮಹ, ಮತ್ತೆ ನೀನೇ ದಶರಥನಾಗು. ಅಂದ್ರೆ ಪರಮಾತ್ಮ ವೈವಸ್ವತ ಮನುವಿಗೆ ಹೇಳಿದ ಮಾತು, ನೀನೇ ದಶರಥನಾಗಿ ನನ್ನ ತಂದೆಯಾಗು. ಹಾಗೆ ಮದ್ದತ್ತ ಪಿಂಡದಾನೇನ ಮುಕ್ತಿಸ್ತೇ ಭವಿತಾ ಧ್ರುವಂ. ನೀನ ಮರಣವನ್ನು ಹೊಂದಿದಾಗ ನಾನು ನಿನಗೆ ಪಿಂಡ ಪ್ರದಾನ ಮಾಡ್ತೇನೆ, ಆಗ ನಿನಗೆ ಮೋಕ್ಷ ಆಗುತ್ತದೆ. ಹಾಗೆ ಅಂತ ದಶರಥನಿಗೆ ಪರಮಾತ್ಮ ಅಂತ್ಯ ಕಾರ್ಯಗಳನ್ನೆಲ್ಲ ಮಾಡ್ತಾನೆ ನೋಡಿ. ಅದರಿಂದ ವೈವಸ್ವತ ಮನುವಿಗೆ ಮೋಕ್ಷ ಆಗ್ತದಂತೆ. ಮುಕ್ತಿಸ್ತೇ ಭವಿತಾ ಧ್ರುವಂ, ಇದು ನಿಶ್ಚಯ. ಹಾಗೆ ಅಂತ ಇದೆ. ಇನ್ನು ಪದ್ಮಪುರಾಣದಲ್ಲಿ ನೋಡಿದ್ರೆ ಯದುತ್ತರಕಾಂಡೆ ತದ್ ವಸುದೇವ ಸಹಾಚರ್ಯಾತ್ ಆವೇಶಪರಂ ಇತ್ಯಾಹುಃ. ತಸ್ಯಾಭೂತ್ ಪ್ರಥಮಂ ಜನ್ಮ ಮನೋಃ ಸ್ವಯಂಭುವಸ್ಯ ಚ ರಘೂಣಾಂ ಅನ್ವಯೇ ಪೂರ್ವಂ ರಾಜ ದಶರಥೋ ಹ್ಯಭೂತ್ ದ್ವಿತೀಯೇ ವಸುದೇವೋ ಭೂತ್ ವೃಷ್ಣೀನಾಂ ಅನ್ವಯೇ ಪುನಃ. ಇಲ್ಲಿ ನೋಡಿದ್ರೆ ಆ ದಶರಥ ಯಾರು? ಸ್ವಯಂಭುವ ಮನು ಅಂತ ಹೇಳ್ತಾರೆ. ವಾಮನ ಪುರಾಣದ ಪ್ರಕಾರ ಅವರು ವೈವಸ್ವತ ಮನು ಅಂತ ಇದೆ. ಆದ್ರೆ ಇಲ್ಲಿ ಅವ್ರನ್ನ ಸ್ವಯಂಭುವ ಮನು ಅಂತ ಹೇಳ್ತಾರೆ. ರಘುಣಾಂ ಅನ್ವಯೇ ಪೂರ್ವಂ ರಾಜ ದಶರಥೋ ಹ್ಯಭೂತ್, ಅವರೇ ವಸುದೇವನು ಕೂಡ ಅವರೇ ಅಂತ ಹೇಳ್ತಾರೆ. ವೃಷ್ಣೀನಾಂ ಅನ್ವಯೇ, ವೃಷ್ಣಿ ಯದುವಂಶದಲ್ಲಿ ಈ ವಸುದೇವ ಇದ್ದಾರಲ್ಲ ಅವರು ಕೂಡ ಸ್ವಯಂಭುವ ಮನು, ಅವರೇ ಹಿಂದೆ ದಶರಥನಾಗಿ ಇದ್ದದ್ದು. ಹಾಗೆ ಅಂತ ಇಲ್ಲಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಆವೇಶಪರಂ ಇತ್ಯಾಹುಹು. ವಸುದೇವ ಸಹಚರ್ಯ. ಯದ್ಯಪಿ ವಸುದೇವ ಅಂದ್ರೆ ಯಾರು? ಕಶ್ಯಪರು ಅಂತ ಪ್ರಸಿದ್ಧಿ ಇದೆ. ಅವರಲ್ಲಿ ಸ್ವಯಂಭುವ ಮನು ಅವರ ಆವೇಶ ಇದೆ ಅಂತ ಅಷ್ಟೇ ಇಟ್ಕೋಬೇಕು ಹೊರತು ಅವರನ್ನ ವಾಸ್ತವಿಕವಾಗಿ ದಶರಥ ಯಾರು? ವೈವಸ್ವತ ಮನು ಅಂತ ಹೇಳ್ತಾರೆ. ಮತ್ತೆ ಸ್ವಯಂಭುವ ಮನು ಅಂತ ಇರೋದು, ಸ್ವಯಂಭುವ ಮನುವಿನ ಆವೇಶವು ಅವರಲ್ಲಿ ಇದೆ ಅಂತ ಪದ್ಮಪುರಾಣ. ಎರಡು ಪುರಾಣಕ್ಕೂ ವಿರುದ್ಧ ಬಂದಾಗ ಈ ರೀತಿಯಾಗಿ ಹೇಗೆ ವಿರೋಧ ಪರಿಹಾರ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆಗ್ಲಿ, ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ